ಮೂಕಾಂಬಿಕೆಯ ದರ್ಶನವನ್ನ ಪಡೆದಿದ್ದಾರೆ ಅನಂತ್ ಅಂಬಾನಿ. ಉಡುಪಿಯ ಶ್ರೀಕೃಷ್ಣ ಮಠಕ್ಕೂ ಕೂಡ ಅನಂತ್ ಅಂಬಾನಿ ಭೇಟಿ ನೀಡಿದ್ದಾರೆ. ಆಡಂಬರ ಅದ್ದೂರಿತನವಿಲ್ಲದೆ ಮೂಕಾಂಬಿಕೆ ಜೊತೆ ಕೃಷ್ಣನ ದರ್ಶನವನ್ನ ಪಡೆದಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಪಡೆದಿದ್ದಾರೆ ಅನಂತ್ ಅಂಬಾನಿ. ಜೊತೆಗೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೂ ಕೂಡ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇಂದು ಸಂಜೆ ಕೊಲ್ಲೂರಿನ ಶಕ್ತಿ ದೇವತೆ ದರ್ಶನವನ್ನ ಪಡೆದಿರುವಂತದ್ದು ಅನಂತ್ ಅಂಬಾನಿ. ರಾತ್ರಿ ಉಡುಪಿ ಶ್ರೀಕೃಷ್ಣ ಮಠಕ್ಕೂ ಕೂಡ ಭೇಟಿ ನೀಡಿ ಕೃಷ್ಣನ ದರ್ಶನವನ್ನ ಪಡೆದಿದ್ದಾರೆ. ರಿಲಯನ್ಸ್ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಅನಂತ್ ಅಂಬಾನಿ ದೇಗುಲಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಅಂಬಾನಿ ಮನೆತನದ ಗುರೂಜಿ ಜೊತೆಯಾಗಿ ಬಂದು ಅನಂತ್ ಸಂಕಲ್ಪ ಪೂಜೆಯನ್ನ ನೆರವೇರಿಸಿದ್ದಾರೆ. ಇಂದು ಸಂಜೆ ಅನಂತ್ ಅಂಬಾನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ಮೂಕಾಂಬಿಕಾ ದೇವಿಯ ದರ್ಶನವನ್ನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಅನಂತ್ ಅಂಬಾನಿಯವರು ದೇವಸ್ಥಾನದ ಧಾರ್ಮಿಕ ನಿಯಮಾವಳಿಗಳಿಗೆ ಅನುಗುಣವಾಗಿ ವಿಶೇಷ ಪೂಜೆಗಳನ್ನ ಸಲ್ಲಿಸಿದ್ರು. ಗರ್ಭಗುಡಿಯ ಎದುರು ಕೆಲಕಾಲ ಪ್ರಾರ್ಥನೆಯನ್ನು ಕೂಡ ಮಾಡಿದ್ರು. 2 ದಿನಗಳ ಹಿಂದೆಯಷ್ಟೇ ಅನಂತ್ ಅಂಬಾನಿಯವರು ತಂದೆ ಮುಖೇಶ್ ಅಂಬಾನಿ ಹಾಗೂ ಅವರ ಪತ್ನಿ ರಾಧಿಕಾ ಜೊತೆಗೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಬಂದು ಪೂಜೆಯನ್ನು ನೆರವೇರಿಸಿದ್ರು. ನಿನ್ನೆಯೇ ಅನಂತ್ ಅಂಬಾನಿ ಕೊಲ್ಲೂರಿಗೆ ಬರಬೇಕಿತ್ತು. ಆದರೆ ಹವಾಮಾನ ವೈಪರೀತ್ಯವಿದ್ದಂತಹ ಕಾರಣ ವಿಮಾನ ಹಾರಾಟಕ್ಕೆ ಸಮಸ್ಯೆ ಅಂತ ಬಂದಿರಲಿಲ್ಲ. ಇವತ್ತು ಸಂಜೆ ಯಾವುದೇ ಸದ್ದಿಲ್ಲದೆ ಬಂದು ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ದಾರೆ. ಅಲ್ಲಿಂದ ಉಡುಪಿ ಶ್ರೀಕೃಷ್ಣ ಮಠಕ್ಕೂ ಕೂಡ ಭೇಟಿ ನೀಡಿ ಕೃಷ್ಣನ ದರ್ಶನವನ್ನು ಪಡೆದಿದ್ದಾರೆ. ಶ್ರೀಕೃಷ್ಣ ಮಠದ ಆಡಳಿತ ಮಂಡಳಿಯಿಂದ ಅನಂತ್ ಅಂಬಾನಿಗೆ ಗೌರವ ಸಲ್ಲಿಸಲಾಯಿತು. ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಕುಟುಂಬದ ಒಂದು ಕ್ಷೇಮಕ್ಕಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ವಾಪಸ್ಸಾಗಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಅನಂತ್ ಅಂಬಾನಿ ಅವರು ಎಷ್ಟು ಗಂಟೆಗೆ ಬಂದ್ರು, ಏನೆಲ್ಲ ವಿಶೇಷ ಪೂಜೆಗಳನ್ನ ನೆರವೇರಿಸಿದ್ರು? ಸಂಪರ್ಕ ಕಡಿತಗೊಂಡಿದೆ. ಮೂಕಾಂಬಿಕೆಯ ದರ್ಶನವನ್ನ ಪಡೆದಿದ್ದಾರೆ ಅನಂತ್ ಅಂಬಾನಿ. ರಿಲಯನ್ಸ್ ಸಂಸ್ಥೆಯ ನಿರ್ದೇಶಕರಾದಂತಹ ಅನಂತ್ ಅಂಬಾನಿ ಇವತ್ತು ಸದ್ದಿಲ್ಲದೆ ದೇಗುಲಗಳ ದರ್ಶನವನ್ನ ಮಾಡಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಪಡೆದಿದ್ದಾರೆ. ಜೊತೆಗೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೂ ಕೂಡ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಆಡಂಬರ ಅದ್ಧೂರಿತನ ಯಾವುದೂ ಇಲ್ಲದೆ ದೇವರ ದರ್ಶನವನ್ನ ಮಾಡಿದ್ದಾರೆ. ಇವತ್ತು ಸಂಜೆ ಕೊಲ್ಲೂರಿನ ಶಕ್ತಿ ದೇವತೆ ದರ್ಶನವನ್ನ ಪಡೆದು ರಾತ್ರಿ ಉಡುಪಿ ಶ್ರೀಕೃಷ್ಣ ಮಠಕ್ಕೂ ಕೂಡ ಭೇಟಿ ನೀಡಿ ಕೃಷ್ಣನ ದರ್ಶನವನ್ನ ಪಡೆದಿದ್ದಾರೆ. ರಿಲಯನ್ಸ್ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಅನಂತ್ ಅಂಬಾನಿ ದೇಗುಲಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಅಂಬಾನಿ ಮನೆತನದ ಗುರೂಜಿ ಜೊತೆಯಾಗಿ ಬಂದು ಅನಂತ್ ಸಂಕಲ್ಪ ಪೂಜೆಯನ್ನು ನೆರವೇರಿಸಿದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕೊಲ್ಲೂರು ಮೂಕಾಂಬಿಕೆಯ ಅರ್ಚಕರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ಇವತ್ತು ಏನೆಲ್ಲ ಪೂಜೆಗಳನ್ನ ಅನಂತ್ ಅಂಬಾನಿ ಅವರು ಮಾಡಿಸಿದ್ರು? ಅವರು ಸಾಧಾರಣ ಒಂದು 7:15 ಕೊಲ್ಲೂರಿಗೆ ಬಂದ್ರು. ಅವ್ರಿಗೆ ನಾವು ಮಂತ್ರಗೋಷ್ಠಿಯೊಂದಿಗೆ ಅವರನ್ನ ಹೊರಗಡೆ ಕರ್ಕೊಂಡು ಹೋಗಿ ನಂತರ ಅಲ್ಲಿ ಧ್ವಜಸ್ತಂಭದ ಹತ್ರ ಮಹಾಗಣಪತಿ ಉಂಟು, ಅಲ್ಲಿ ಪ್ರಾರ್ಥನೆ ಮಾಡಿಸಿ ದೇವರ ಮುಂದೆ ಹೋಗಿ ಅವರಿಗೆ ಫಲಪುಷ್ಪವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ದೇವೆ. ಕುಟುಂಬ ಸಮೇತವಾಗಿ ಬಂದಿದ್ರು ಅವರು ಮತ್ತೆ ಅವರ ಮನೆಯವರು. ಅವರು ದೇವರಲ್ಲಿ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ವಿಶೇಷವಾದ ಮಂಗಳಾರತಿ ಮಾಡಿದ್ದೇವೆ. ಆ ಮಂಗಳಾರತಿ ಸಮಯದಲ್ಲೇ ಬಂದಿದ್ರು ಅವರು. ಸಂಕಲ್ಪ ಮಾಡಿದ್ರ? ಯಾವುದು ಸಂಕಲ್ಪ ಪೂಜೆ ಯಾವ್ದಾದ್ರು ವಿಶೇಷವಾಗಿ ಇದೇ ಕಾರ್ಯಕ್ಕೆ ಆತರ ಏನಾದ್ರು ಇಲ್ಲ, ಆತರ ಏನಿಲ್ಲ. ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಒಂದು ಅವರ ಶ್ರೇಯೋಭಿವೃದ್ಧಿ ಬಗ್ಗೆ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ನಂತರ ಮಂಗಳಾರತಿ ಮಾಡಿ ಅವರಿಗೆ ಪ್ರಸಾದವನ್ನು ವಿತರಣೆ ಮಾಡಿದ್ದೇವೆ. ಎಷ್ಟೋ ತನಕ ಇದ್ರು ದೇವಸ್ಥಾನದಲ್ಲಿ? ಅಂದ್ರೆ ದೇವಸ್ಥಾನ ಒಂದು ಅರ್ಧ ಗಂಟೆ ಇತ್ತು. ಅಲ್ಲಿಂದ ಮತ್ತೆ ವೀರಭದ್ರ ದರ್ಶನ ಮಾಡಿ ಮತ್ತೆ ಅವರು ವಾಪಸ್ ಇಲ್ಲಿಂದ ಹೊರಟವರು. ಇನ್ನು ಅನಂತ್ ಅಂಬಾನಿ ಅವ್ರ ಜೊತೆಗೆ ನಿಮ್ಗೆ ಪರಿಚಯ ಇರುವಂತವ್ರು, ಅವ್ರ ಜೊತೆಗೆ ಒಬ್ರು ಬಂದಿರುವಂತ ಮಾಹಿತಿ ಇದೆ, ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ ಸರ್? ಅಂದ್ರೆ ಮಾಹಿತಿ ವಿಶೇಷ ಇಲ್ಲ. ಒಬ್ರು
ಶರ್ಮಾ ಅಂತ ಹೇಳಿ ಅವ್ರ ಜೊತೆ ಪುತ್ರ ಬಂದ ಅವ್ರನ್ನ ಮದುವೆ ಮಾಡಿಸಿದ್ದವ್ರೆ ಅಂತ ಅವ್ರ ಜೊತೆಗಿರೋರು ಹೇಳಿದ್ದು. ಪರಿಚಯ ನಮಗಿಲ್ಲ ಅವ್ರದ್ದು. ಅವ್ರು ಹೆಚ್ಚಿನ ಸಮಯ ಬೆಂಗಳೂರಿನಲ್ಲಿದ್ರು, ಆದ್ರೆ ಇವರು ಪುರೋಹಿತರಂತೆ, ಕುಲ ಪುರೋಹಿತರವರು. ಅವರು ಜೊತೆ ಬಂದಿದ್ರು ಅವರು. ಅವರು ಗುರೂಜಿ ಅವ್ರ ಬಗ್ಗೆ ಹೇಳೋದಾದ್ರೆ ಯಾವ ಗುರೂಜಿ ಅವ್ರು ಹೇಳಿ? ಈಗ ನಿನ್ನೆ ವಿಜಯ್ ಅವರು ಕೂಡ ಬಂದಿದ್ರು, ಮೂಕಾಂಬಿಕೆ ದರ್ಶನವನ್ನ ಪಡೆದಿದ್ರು ಮೊನ್ನೆ. ಇವತ್ತು ಅನಂತ್ ಅಂಬಾನಿ ಅವ್ರು ಬಂದಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಅದು ಎರಡು ಇವರ ಒಂದು ದರ್ಶನದ ಉದ್ದೇಶ ಬೇರೆ, ವಿಜಯ್ ಅವರದ್ದು ಬೇರೆ ಅಲ್ಲ. ಅವರು ರಾಜಕೀಯ ಒಂದು ಧುರೀಣರಾಗಿ ಒಂದು ಅನುಗ್ರಹ ಪಡಲಿಕ್ಕೆ ಬಂದಿತ್ತು. ಇವರು ಇವರಿಗೆ ಒಂದು ಇವರಿಗೆ ಒಂದು ಸಂಪತ್ತಿಕತೆ ಇವರಿಗಿಲ್ಲ. ಇವರ ಆರೋಗ್ಯದ ಬಗ್ಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಅವರ ಒಂದೆಲ್ಲ ವ್ಯವಹಾರ ಕ್ಷೇತ್ರದ ಅಭಿವೃದ್ಧಿ ಆಗುವಂತ ಒಂದು ಸಂಕಲ್ಪ. ಎರಡಕ್ಕೂ ವ್ಯತ್ಯಾಸ ಉಂಟಲ್ಲ. ಈಗಷ್ಟೇ ರಾಜಕೀಯ ಮುಕ್ತಿ ಬಂದಿದ್ದಲ್ಲ ಅವರಿಗೆ, ಅಂದ್ರೆ ಮುಖ್ಯಮಂತ್ರಿ ಆಗಿ ಬಂದಿರುವುದರಿಂದ ಅನೇಕ ತಾಪತ್ರಗಳಿರೋದ್ರಿಂದ ಎಲ್ಲ ಎದುರಿಸಬೇಕಾದ್ರೆ ಶಕ್ತಿಯ ಒಂದು ದೇವಿಯ ಅನುಗ್ರಹ ಬೇಕು ಅವರಿಗೆ. ಆ ಒಂದು ಸಂಕೇತದಿಂದ ಅವರು ಕಡ್ಗೆ ಕೊಟ್ಟಿದ್ದಿಲ್ಲ. ಸರ್, ಇನ್ನು ಕೊಲ್ಲೂರಿನ ಮೂಕಾಂಬಿಕೆ ಕ್ಷೇತ್ರದ ಬಗ್ಗೆ ನೀವು ಹೇಳೋದಾದ್ರೆ? ಕ್ಷೇತ್ರದ ಬಗ್ಗೆ ಅಂತ ಹೇಳಿದ್ರೆ ನಾವು ಏನ್ ಹೇಳ್ಬೇಕು ಅದನ್ನಕ್ಕಿಂತ ಜಾಸ್ತಿ ನೀವು ಮಾಧ್ಯಮದಲ್ಲಿ ಹೇಳ್ಬಿಟ್ಟಿದ್ದೀರಿ. ಇಲ್ಲಿ ಒಂದು ಶಕ್ತಿ ನಿಮ್ಗೆ ಗೊತ್ತುಂಟಲ್ಲ, ತಾಯಿ ಎಲ್ಲ ಸ್ವಯಂಭೂಯಲ್ಲಿ ಎಲ್ಲ ಶಕ್ತಿ ಐಕ್ಯವಾಗಿದ್ದಾರೆ. ಕಾಳಿ, ಲಕ್ಷ್ಮೀ, ಸರಸ್ವತಿ, ಬ್ರಹ್ಮ, ವಿಷ್ಣು, 33 ಕೋಟಿ ದೇವತೆಗಳ ಶಕ್ತಿಯಲ್ಲಿ ಐಕ್ಯವಾಗಿದ್ದಾರೆ. ಆ ಒಂದು ಶಕ್ತಿಯ ಒಂದು ಸ್ವರೂಪ ಶಂಕರಾಚಾರ್ಯರಿಗೆ ದೇವಿ ದರ್ಶನ ಕೊಟ್ಟಿದ್ದು, ಅದೇ ದರ್ಶನದ ರೂಪ ಮೂಕಾಂಬಿಕೆಯ ಪ್ರತಿಷ್ಠೆ. ಆ ಒಂದು ನಮಗೆಲ್ಲ ಇತ್ತೀಚಿನ ಎಲ್ಲ ಗೊತ್ತಾಗಿದೆ ನಿಮ್ಗೆ ಏನಂತ ಹೇಳಿ. ಜೇಸುದಾಸ್ ಅವರಿಗೆ ಏನಾಯ್ತು, MGR ಅವರಿಗೆ ಏನಾಯ್ತು, ಇಳೆಯರಾಜ್ ಅವರು ಹೇಳ್ತಾರೆ, ಪ್ರತಿಜ್ಞಾನಿಗೆ ಹಾಡು ಹಾಡುವಾಗ ದೇವಿಯೇ ನನಗೆ ಹೇಳುದಂತ. ನಂದೇನು ಇಲ್ಲ, ಅವ್ರು ಹೇಳಿದ್ದನ್ನು ನಾನು ಹೇಳ್ತೇನೆ, ಅವ್ರು ನಮ್ಗೆ ಸೂಚನೆ ಕೊಟ್ಟಿದ್ದನ್ನು ಹೇಳ್ತು, ಪ್ರೇರಣೆ ಕೊಟ್ಟಿದ್ದನ್ನೇ ಹೇಳ್ತೇನೆ ಅಂತ ಹೇಳ್ತಾರೆ. MGR ಅವರು ಆಸ್ತಿಕ ಆಗಿದ್ದಿಲ್ಲೇ ಮುಖ್ಯಮಂತ್ರಿ ಆಗಿ ಕೊನೆವರೆಗೂ ಅವರು ಮುಖ್ಯಮಂತ್ರಿ ಆದ್ರು. ಈ ವಿಜಯ್ ಅವರು ಅದೇ ಸಂಕಲ್ಪದಿಂದ ಬಂದಿರ್ಬೋದು. MGR ಕೊಲ್ಲಿ ಹೋಗಿದ್ದಾರೆ, ಜಲ್ದಾರ್ ಹೋಗಿದ್ದಾರೆ, ನೀವು ಅಲ್ಲಿ ಹೋಗ್ಬೇಕು, ಆ ತಾಯಿ ಅನುಗ್ರಹ ನಮಗೆಲ್ಲ ಶೀಘ್ರ ಆಗ್ತೀರಿ ಅಂತ ಸೂಚನೆ ಕೊಟ್ಟಿರ್ಬೋದು, ಅವರಿಗೆ ಯಾರಾದ್ರು ಮಾರ್ಗದರ್ಶನ ಕೊಟ್ಟಿರ್ಬೋದು. ಓಕೆ, ಧನ್ಯವಾದ ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಉಡುಪಿ ಶ್ರೀಕೃಷ್ಣ ಮಠದ ದಿವಾನರಾದಂಥ ವಿನಯ್ ಕುಮಾರ್ ಅವ್ರ ಜೊತೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಅನಂತ್ ಅಂಬಾನಿ ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಈ ಮುಂಚೆನೆ ಅವ್ರು ಬರುವಂತಹ ಮಾಹಿತಿ ಇತ್ತಾ ಅಥವಾ ಇವತ್ತು ಗೊತ್ತಾಗಿದ್ದ, ಹೇಗೆ ಸರ್ ನಿಮ್ಗೆ? ಅಂದ್ರೆ ಅವರು ನಿನ್ನೆ ಕೊಲ್ಲೂರಿಗೆ ಬರ್ತಾರೆ ಅಂತ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ನಿನ್ನೆ ತುಂಬಾ ಪ್ರಯತ್ನ ಪಟ್ಟೆವು ಅವರನ್ನು ಸಂಪರ್ಕಿಸಿ ಬರ್ಲಿಕ್ಕೆ ಆಗ್ತದ ಅಂತ ಹೇಳಿ. ಮತ್ತೆ ಅವರು ಇಲ್ಲ, ಕೊನೆ ಟೈಮಲ್ಲಿ ನಮಗೆ ಈಗ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಮಾತನ್ನು ಅವರು ಹೇಳಿದ್ರು. ಮತ್ತೆ ನಿನ್ನೆ ಮಳೆಯ ಕಾರಣದಿಂದಾಗಿ ಅವರದ್ದು ಫ್ಲೈಟ್ ಕೂಡ ಕ್ಯಾನ್ಸಲ್ ಆಗಿತ್ತು. ಇವತ್ತು ಅವರಲ್ಲಿಂದ ಹೊರಟು ತಾವು ಕೊಲ್ಲೂರಿಂದ ಹೊರಟ ಮೇಲೆ ಫೋನ್ ಮಾಡಿದ್ರು, ನಾವೀಗ ಬರ್ತಾ ಇದ್ದೇವೆ ಅಂತ ಹೇಳಿ. ಆಗ ನಾವು ರಾತ್ರಿ 9 ಆಗಿತ್ತು. ಹಾಗಾಗಿ ಅರ್ಧ ಗಂಟೆಯಲ್ಲಿ ಅವರು ಇಲ್ಲಿ ರೀಚ್ ಆದ್ರು. ಅರ್ಧ ಗಂಟೆಯಲ್ಲೇ ಕೂಡಲೇ ವ್ಯವಸ್ಥೆ ಮಾಡಿತ್ತು. ನಮಗೆ ಭಾರಿ ಖುಷಿ ಆಯ್ತು. ಯಾವುದೋ ಒಂದು ಕಿರಿಕಿರಿಯೂ ಇರಲಿಲ್ಲ, ಯಾವ ಭಕ್ತರಿಗೂ ಉಪದ್ರ ಆಗ್ಲಿಲ್ಲ. ಯಾಕೆ ಹೇಳಿದ್ರೆ ಎಲ್ಲರೂ ದರ್ಶನ ಮುಗಿಸಿ ಆಗಿತ್ತು. ಹಾಗಾಗಿ ಒಳ್ಳೆ ರೀತಿಯಲ್ಲಿ ದರ್ಶನ ಮಾಡಿ ಒಂದು ಅರ್ಧ ಗಂಟೆ ಕೃಷ್ಣ ಮಠದಲ್ಲಿದ್ದು ಆಮೇಲೆ 10 ಗಂಟೆಗೆ ಅವರು ಇಲ್ಲಿಂದ ತೆರಳಿದರು. ಅನಂತ್ ಅಂಬಾನಿ ಅವ್ರ ಜೊತೆ ಮತ್ತೆ ಯಾರಾದ್ರೂ ನಿಮ್ಮ ಪರಿಚಯಸ್ಥರು ಅವ್ರ ಜೊತೆ ಬಂದಿದ್ರ, ಹೇಗೆ? ಅದೇ ಅನಂತ್ ಅಂಬಾನಿ ಅವರಿದ್ರು, ಮತ್ತೆ ಅವರ ಪಂಡಿತ್ ಚಂದ್ರಶೇಖರ್ ಶರ್ಮಾ ಅಂತ ಇದ್ರು, ಅವರ ಪುರೋಹಿತರು ಕಾಣುತ್ತೆ. ಆಮೇಲೆ ಧನಂಜಯ್ ಮತ್ತೆ ಶಿವಾನಂದ ಅಂತ ಹೇಳಿ ಅವರು ನಮ್ಮ ಕರ್ನಾಟಕ ರಿಲಯನ್ಸ್ ಜಿಯೋ ವ್ಯವಸ್ಥಾಪಕರು, ಮಂಗಳೂರಿನವರು. ಅವರೆಲ್ಲ ಈ ಇದನ್ನು ಮಾಡಿದ್ರು. ಹಾಗೆ ಮಾಧವ ಶಾನಭಾಗ್, ಜಯಪ್ರಕಾಶ್ ಶೆಟ್ಟಿ, ಆಮೇಲೆ ಉಮೇಶ್ ಶೆಟ್ಟಿ ಅಂತ ಹೇಳಿ ಬೊಂಬೈಯವರು ಉದ್ಯಮಿಗಳು, ಇವರೆಲ್ಲ ಇದ್ರು. ಹಾಗೆ ಅವರೆಲ್ಲ ಮಾಹಿತಿಯನ್ನು ಕೊಟ್ಟರು. ಅರ್ಧ ಗಂಟೆಯಲ್ಲಿ ಅವರು ನಮಗೆ ವಿಷಯ ಗೊತ್ತಾಯ್ತು. ಕೂಡಲೇ ಕೃಷ್ಣದೇವರ ದರ್ಶನವೂ ಮಾಡಿ ಆಯ್ತು. ಅವರಿಗೂ ಕೂಡ ತುಂಬಾ ಖುಷಿಯಾಗಿದೆ ಎನ್ನುವಂತ ವಿಚಾರ ಗೊತ್ತಾಯ್ತು. ಯಾಕೆ ಕೇಳಿದ್ರೆ ಯಾರಿಗೂ ಉಪದ್ರ ಆಗ್ಲಿಲ್ಲ, ಯಾವ ಜನಸಂದಣಿ ಇರಲಿಲ್ಲ. ದೇವರ ಒಳಗೂ ಕೂಡ ಆರಾಮವಾಗಿ ದೇವರ ದರ್ಶನವನ್ನು ಮಾಡಿ ಕೃಷ್ಣನ ಒಂದು ಅನುಗ್ರಹವನ್ನು ಪಡೆದು ಹೊರಟಿದ್ದಾರೆ. ಅವರಿಗೆ ಮತ್ತೆ ನಾವು ಆಹ್ವಾನಿಸಿದ್ದೇವೆ, ಅಷ್ಟಮಿ ಇನ್ನು ನವರಾತ್ರಿಗಳು ಹೀಗೆಲ್ಲ ಇರ್ತದೆ, ತಾವು ಬರ್ಬೇಕು ಅಂತ ಹೇಳಿ. ಖಂಡಿತ ಇನ್ನೊಂದ್ಸಲ ಬರ್ತೇವೆ ಅಂತ ಹೇಳಿ ಹೋಗಿದ್ದಾರೆ. ಸರ್, ಇನ್ನು ಅನಂತ್ ಅಂಬಾನಿ ಅವ್ರು ಬಂದಿದ್ರಲ್ವಾ, ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿದ್ರ ಹಿಂದೆ ಏನಾದ್ರೂ ಸಂಕಲ್ಪ ಮಾಡ್ಕೊಂಡಿದ್ರಾ ಅಥವಾ ದರ್ಶನ ಪಡೆದ ಮೇಲೆ ಏನಾದ್ರೂ ಸಂಕಲ್ಪ ಮಾಡ್ಕೊಂಡ್ರಾ?
ಪ್ರಾಯ ಯಾವುದೂ ಇರ್ಲಿಲ್ಲ. ಅವರಿಗೆ ಈ ಕ್ಷೇತ್ರದ ಬಗ್ಗೆ ಮಾಹಿತಿ ಗೊತ್ತಿತ್ತಾ ಇಲ್ವಾ ಅಂತಲೂ ಗೊತ್ತಿಲ್ಲ ನಮಗೆ. ಅವರನ್ನು ಕರೆಸಿದ್ದೆವು, ಅವರು ಬಂದ್ರು, ದರ್ಶನ ಮಾಡಿ ಹೊರಟರು. ಇದು ಕೃಷ್ಣನೇ ಮಾಡಿಸಿದ ಕೆಲಸ ಅಂತ ನಮಗೆ ಅನಿಸಿತ್ತು. ಯಾಕೆ ಕೇಳಿದ್ರೆ ನಾವು ಪ್ರಯತ್ನ ಪಟ್ಟಾಗ ಆಗದ್ದು ಕೃಷ್ಣನೇ ಅವರಿಗೆ ಮನಸ್ಸನ್ನು ಕೊಟ್ಟು ಕರೆಸಿದ್ದಾನೆ. ಮುಂದೆ ಕೃಷ್ಣ ಅವರಿಗೆ ಹೇಗೆ ಇದು ಮಾಡ್ತಾನೆ ಅಂತ ನಾವು ಕಾದು ನೋಡ್ಬೇಕಾಗತ್ತೆ. ಅಂದ್ರೆ ಇವಾಗ ಅನಂತ್ ಅಂಬಾನಿ ಅವ್ರು ಬಂದಂತಹ ಸಂದರ್ಭದಲ್ಲಿ ನೀವೇ ಹೇಳಿದ್ರಿ, ಅಂದ್ರೆ ಯಾವುದೇ ರೀತಿ ಬೇರೆ ಭಕ್ತರಿಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗದೆ ಇರೋ ರೀತಿ ಬಂದು ಹೋದ್ರು ಅಂತ. ಅಂದ್ರೆ ಅಲ್ಲಿ ಅದೇ ಯಾವುದೇ ಭದ್ರತೆಗಳಿಲ್ಲದೆ ಯಾವುದೇ ಆಡಂಬರಗಳಿಲ್ಲದೆ ಬಂದು ಹೋದ್ರಾಗಾದ್ರೆ ಖಂಡಿತ ಖಂಡಿತ ಪತ್ರಿಕಾ ಮಾಧ್ಯಮದವರಿಗಾಗ್ಲಿ ಯಾರಿಗೂ ಅದನ್ನು ವಿಷಯ ಹೇಳುವಷ್ಟು ಪುರುಸೋತು ಇರ್ಲಿಲ್ಲ. ಅವರು ಬರ್ತಾರೆ ಅಂತೇಳಿ ಅದು ಕೂಡ ಅರ್ಧ ದಾರಿಯಲ್ಲಿ ಹೊರಟ ನಂತರ ಅವರು ಹೇಳಿದ್ರು, ಹೆಮ್ಮಾಡಿ ಹತ್ರ ಬಂದು ಆಮೇಲೆ ತಿಳಿಸಿದ್ರು ಈಗ ಹೈವೇ ಟಚ್ ಆಗ್ತಾ ಇದ್ದೇವೆ ಬರ್ತೇವೆ ಅಂತ. ಅವ್ರದ್ದು 0 ಟ್ರಾಫಿಕ್ ಆದದ್ರಿಂದ ಮತ್ತೆ ಕೂಡಲೇ ರಥ ಬೀದಿಯ ಗೇಟ್ಗಳನ್ನೆಲ್ಲ ತೆಗೆಸಿದ್ದು, ಇದ್ದ ಭಕ್ತರಿಗೆಲ್ಲ ದರ್ಶನ ಮಾಡಿಸಿ ಕಳಿಸಿತು. ಭಕ್ತರೆಲ್ಲ ಖಾಲಿ ಆದ ತಕ್ಷಣ ಇವರು ಬಂದ್ರು. ಕನಕನ ಕಿಂಡಿಯಲ್ಲಿಯೂ ಕೂಡ ಅವರು ದರ್ಶನ ಮಾಡಿ ಅಲ್ಲಿ ಇರುವ ತಾಪತ್ರಯಗಳ ಪರಿಹಾರಕ್ಕೋಸ್ಕರ 3 ದ್ವಾರಗಳಿದ್ದಾವೆ. ಅದರಲ್ಲಿ ದರ್ಶನ ಮಾಡಿ ಮತ್ತೆ ನಡ್ಕೊಂಡೇ ಬಂದ್ರು. ಪಾಪ ಅವರಿಗೆ ನಡಿಲಿಕ್ಕೆ ಆಗ್ತದಾ ಇಲ್ವಾ ಅಂತ ನಾವಿದ್ದೆವು. ಅವರು ಇಲ್ಲ, ಏನ್ ತೊಂದರೆ ಇಲ್ಲ ಅಂತ ಹೇಳಿ ನಡ್ಕೊಂಡೇ ಒಳಗೆ ಬಂದು ದೇವರ ದರ್ಶನ ಮಾಡಿ, ಗರುಡ ದೇವರದ್ದು, ಪ್ರಾಣ ದೇವರದ್ದು, ಹಾಗೆ ಆಚಾರ್ಯರ ಸಿಂಹಾಸನ ಏನುಂಟು, ಸರ್ವಜ್ಞ ಪೀಠ ಅದರಲ್ಲೆಲ್ಲ ಇದ್ದು ಸ್ವಾಮಿಗಳ ಜೊತೆಗೂ ಕೂಡ ಸಂವಹನ ಮಾಡಿಕೊಂಡು ಕೃಷ್ಣ ಮಠದ ಇತಿಹಾಸವನ್ನು ತಿಳ್ಕೊಂಡು ಅವರು ಹೊರಟು ಹೋಗಿದ್ದಾರೆ. ಇನ್ನು ಕೃಷ್ಣ ಮಠದಲ್ಲಿ ಅದೇ ಎಷ್ಟೊತ್ತು ಇದ್ರು? ಇವತ್ತಿನ ವಿಶೇಷ ಪೂಜೆ ಏನಿತ್ತು ಕೃಷ್ಣ ಮಠದಲ್ಲಿ? ಸಾಮಾನ್ಯವಾಗಿ ಶನಿವಾರ ಆದಿತ್ಯವಾರ ತುಂಬಾ ಕ್ರೌಡ್ ಇರ್ತದೆ. ಹಾಗಾಗಿ ಹಗಲಿನ ಹೊತ್ತಿಗೆ ಎಲ್ಲಿಯಾದ್ರೂ ಬರ್ತಾ ಇದ್ರೆ ಅದಕ್ಕೋಸ್ಕರ ನಾವು ತುಂಬಾ ಜನರನ್ನು ನಿಲ್ಲಿಸಬೇಕಾಗುವಂತ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತು ಏನು ಅಲ್ಲ, ಎಲ್ಲ ದರ್ಶನ ಆಗಿ ಜನ ಎಲ್ಲ ಹೋದ ಬಳಿಕ ನಾವಿನ್ನೇನು ಅದನ್ನೆಲ್ಲ ತೊಳೆದು ಇದೆಲ್ಲ ಮಾಡಿ ಬಾಗಿಲು ಹಾಕಬೇಕು ಎನ್ನುವ ಪರಿಸ್ಥಿತಿಯಲ್ಲಿ ಇತ್ತು. ಅಷ್ಟೊತ್ತಿಗೆ ಇವರು ಬಂದ್ರು. ಹಾಗಾಗಿ ಇವರು ಬಂದದ್ರಿಂದ ನಮಿಗೂ ಅನುಕೂಲ ಆಯ್ತು, ಅವರಿಗೂ ಕೃಷ್ಣ ಖಂಡಿತ ಒಳ್ಳೇದು ಮಾಡ್ತಾನೆ, ಎಲ್ಲ ಜನರಿಗೂ ಕೂಡ ಅನುಗ್ರಹ ಆಗ್ತದೆ ಕೃಷ್ಣನಿಂದಾಗಿ ಅಂತ ನಮಿಗೂ ಅನಿಸಿತ್ತು. ಯಾರಿಗೂ ಉಪದ್ರವ ಆಗದ ಹಾಗೆ ಅವ ಕರೆಸಿಕೊಂಡಿದ್ದಾನೆ. ನಮಗಂತೂ ಬಹಳ ಖುಷಿಯಾಗಿದೆ ಅವರು ಬಂದದ್ರಿಂದ. ಎಲ್ಲ ಕೃಷ್ಣ ಭಕ್ತರು ಹೀಗೆ ಬಂದು ತಾವು ಇನ್ನೊಬ್ಬರ ಭಕ್ತರಿಗೆ ಉಪದ್ರವ ಕೊಡದೆ ದೇವರ ದರ್ಶನವನ್ನು ಪಡೆದು ಎಲ್ರಿಗೂ ಲೋಕಕ್ಕೆ ಒಳ್ಳೇದಾಗುವ ಹಾಗೆ ಪ್ರಾರ್ಥನೆ ಮಾಡಬೇಕು ಅಂತ ನಮ್ಮದು ಆಶಯ. ಸರ್, ನಿಮ್ಗೆ ತಿಳಿದಂತೆ ಅಂಬಾನಿಯವರ ಕುಟುಂಬದವರು ಇದೇ ಮೊದಲ ಬಾರಿಗೆ ಬಂದಿರುವಂಥದ್ದು, ಅಥವಾ ಈ ಹಿಂದೆ ಯಾರಾದರೂ ಅವರ ಕುಟುಂಬದ ಸದಸ್ಯರು ಅಥವಾ ಅನಂತ್ ಅಂಬಾನಿಯವರೇ ಬಂದಿರುವಂತಹ ಮಾಹಿತಿ ಇದೆಯಾ ನಿಮ್ಗೆ ಸರ್? ಅದೇ ನಾವು ವಿಚಾರಿಸಿದ್ದೆವು. ಅವರಿಗೆ ಇಲ್ಲಿಗೆ ತುಂಬಾ ಸಲ ಎಲ್ಲರೂ ಪೀಠಾಧಿಪತಿಗಳು ಪತ್ರವನ್ನು ಹಾಕಿದ್ದಾರೆ, ಸಂಪರ್ಕವನ್ನು ಬೆಳೆಸಿದ್ದಾರೆ. ಅವರು ಬರ್ಲಿಲ್ಲ ಇಷ್ಟರವರೆಗೂ, ಯಾಕೋ ಏನೋ ಗೊತ್ತಿಲ್ಲ. ಆದ್ರೆ ಈ ಸಲ ಅಂತೂ ಅವರು ನಿನ್ನೆ ಅಂದ್ರೆ ಅವರು ಹೊರಟು ಅವರಿಗೂ ಗೊತ್ತಿರ್ಲಿಕ್ಕಿಲ್ಲ ಪ್ರಾಯ. ಯಾಕೆ ಕೇಳಿದ್ರೆ ಇತರ ಅಧಿಕಾರ ವರ್ಗದವರೇ ಅದು ವ್ಯವಸ್ಥೆಗಳನ್ನು ಮಾಡೋದ್ರಿಂದ ಹೊರಟ ಮೇಲೆ ಅವರಿಗೆ ಬರಬೇಕು ಅಂತ ಅನ್ನಿಸಿತ್ತು ಕಾಣುತ್ತದೆ. ಹಾಗಾಗಿ ಇದು ಕೃಷ್ಣನೇ ಕರೆಸಿಕೊಂಡದ್ದು ಅಂತ ನಾವು ತಿಳಿಯುವಂತದ್ದು. ಅಂದ್ರೆ ಇಷ್ಟವರೆಗೆ ಸುಮಾರು ಪ್ರಯತ್ನ ಪಟ್ಟಿದ್ದಾರೆ ಎಲ್ರು ಕೂಡ, ಆದ್ರೆ ಆಗ್ಲಿಲ್ಲ. ಹಾಗಾಗಿ ಇದು ಕೃಷ್ಣನೇ ಕರೆಸಿದ್ದು, ನಾವೇನು ಮಾಡಿದ್ದಲ್ಲ, ನಾವು ನಿಮಿತ್ತ ಮಾತ್ರ ಅಂತ ನಮಗೆ ಇದು ಖಂಡಿತ ಅನ್ನಿಸ್ತಾ ಉಂಟು. ಹಾಗಾಗಿ ಅವರಿಗೂ ಅಷ್ಟೇ ರೌಕ್ಯಪೀಠಂ ಕುಮಾರಾದ್ರಿ ಕುಂಭಾಶೀಚ ಧ್ವಜೇಶ್ವರ ಕ್ರೋಡ ಗೋಕರ್ಣ ಮೋಕಾಂಬ ಅಂತ ಕೊನೆಯ ಕ್ಷೇತ್ರ ಮೋಕಾಂಬ, ಆದ್ರೆ ಸುರುವಿನ ಕ್ಷೇತ್ರ ಉಡುಪಿ ಅಂತ ಇರುದು ರೌಕ್ಯಪೀಠ ಸಪ್ತ ಕ್ಷೇತ್ರದಲ್ಲಿ. ಹಾಗಾಗಿ ಎರಡನ್ನೂ ನೋಡಿದ್ರಿಂದ ಅವರಿಗೆ ಖಂಡಿತ ಆ ದೇವಿದ್ದು ಹಾಗೆ ಉಡುಪಿಯ ಕೃಷ್ಣನದ್ದು ಅನುಗ್ರಹ ಆಗತ್ತೆ. ಅದು ವಿಶೇಷವಾಗಿ ನಾವು ಹೇಳಿತು ಅಲ್ಲಿ ಕೂಡ ಅವರಿಗೆ ಅಧಿಕ ಮಾಸ ಇನ್ನು ಒಂದೇ ದಿನ ಬಾಕಿ ಇರುವಂತದ್ದು, ನಾಳೆ ಅಮಾವಾಸ್ಯೆ, ಇವತ್ತು ಒಳ್ಳೆ ದಿನ ಬಂದಿದ್ದಾರೆ. ಹಾಗಾಗಿ ಖಂಡಿತ ಅವರಿಗೆ ಅಧಿಕಸ್ಯ ಅಧಿಕಂ ಫಲಂ ಅಂತ ಹೆಚ್ಚು ಫಲ ಅವರಿಗೂ ದೊರಕ್ತದೆ ಅಂತ ನಮ್ಮ ಅನ್ನಿಸಿಕೆ. ಸರ್, ಅಂಬಾನಿ ಅವರು ಇರ್ಬೋದು, ಅನಂತ್ ಅಂಬಾನಿ ಅವರು ಇರ್ಬೋದು, ಅತಿಯಾದಂತಹ ದೈವ ಭಕ್ತರು ಅವರು. ಆ ಭಕ್ತಿಯ ಬಗ್ಗೆ ಹೇಳೋದಾದ್ರೆ ಅಲ್ಲಿ SPG ಇದ್ದವರೆಲ್ಲ ಲೇಟ್ ಆಗತ್ತೆ, ನಮಗೆ 10 ಗಂಟೆಗೆ ಮಂಗಳೂರಲ್ಲಿ ಇರ್ಬೇಕಿತ್ತು, ಇಲ್ಲೇ ಹೊತ್ತಾಯ್ತು ಅಂತ ಹೇಳಿದ್ರು ನಮ್ಮ ಹತ್ರ. ಆದ್ರೆ ಅವರು 1/4 ಗಂಟೆ ಸಾಮಾನ್ಯವಾಗಿ ಕನಕನ ಕಿಂಡಿ ಹತ್ರವೇ ನಿಂತುಕೊಂಡಿದ್ರು. ಆಮೇಲೆ 1/4 ಗಂಟೆ ಪ್ರಾಣದೇವರ ಹತ್ರ ಇತ್ತು, ಅದು ಅಯೋಧ್ಯೆಯಿಂದ ಬಂದ ಪ್ರಾಣದೇವರು ಅಂತ ಹೇಳಿದೆವು ನಾವು. ಹಾಗಾಗಿ ಅಲ್ಲೇ ಅವರು ಇದು ಮಾಡ್ತಾ ಇದ್ರು, ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು. ಆಮೇಲೆ ಸರ್ವಜ್ಞ ಪೀಠವನ್ನು ತೋರಿಸುವಾಗ್ಲೂ ಕೂಡ ಕುಡು ಬ್ರಹ್ಮ ಗುರುರ್ ವಿಷ್ಣು ಅಂತ ಹೇಳಿ ಆ ಶ್ಲೋಕಗಳನ್ನೆಲ್ಲ ಉದ್ಧರಿಸಿ ಭಾವುಕರಾದ್ರು. ಕೊಟ್ಟ ಪ್ರತಿಯೊಂದು ಪ್ರಸಾದಗಳನ್ನು ಕೂಡ ತೀರ್ಥ ಸ್ವೀಕರಿಸಿದ್ರು. ಆಮೇಲೆ ಕೊಟ್ಟಂತ ಪ್ರಸಾದಗಳನ್ನೆಲ್ಲ ತಾವು ಹಣೆಯಲ್ಲಿ ಧರಿಸಿಕೊಂಡ್ರು. ಇದೆಲ್ಲ ಏನು ತೋರಿಸ್ತದೆ ಕೇಳಿದ್ರೆ ಯಾವುದೋ ಒಂದು ನಾಟಕಕ್ಕೋಸ್ಕರ ಇನ್ನೊಬ್ಬರಿಗೋಸ್ಕರ ಅವರು ಮಾಡ್ಲಿಲ್ಲ, ಸ್ವಯಂ ಅವರು ಕೃಷ್ಣ ಭಕ್ತರಾಗಿ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಖಂಡಿತ ಕೃಷ್ಣನ ಅನುಗ್ರಹ ಆಗ್ತದೆ ಅಂತ ನಾವು ಭಾವಿಸ್ತೇವೆ.
ಧನ್ಯವಾದ ಉದಯ್ ಕುಮಾರ್ ಅವರೇ, ಇಷ್ಟೊತ್ತು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಅಂಬಾನಿ ಮನೆತನದ ಗುರೂಜಿ ಜೊತೆಗೆ ಬಂದು ಅನಂತ ಸಂಕಲ್ಪ ಪೂಜೆಯನ್ನ ನೆರವೇರಿಸಿದ್ದಾರೆ. ಇಂದು ಸಂಜೆ ಅನಂತ ಅಂಬಾನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮೂಕಾಂಬಿಕಾ ದೇವಿಯ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅನಂತ ಅಂಬಾನಿಯವರು ದೇವಸ್ಥಾನದ ಧಾರ್ಮಿಕ ನಿಯಮಾವಳಿಗಳಿಗೆ ಅನುಗುಣವಾಗಿ ವಿಶೇಷ ಪೂಜೆಗಳನ್ನ ಸಲ್ಲಿಸಿದ್ರು. ಗರ್ಭಗುಡಿಯ ಎದುರು ಕೆಲಕಾಲ ಪ್ರಾರ್ಥನೆಯನ್ನು ಮಾಡಿದ್ರು. 2 ದಿನಗಳ ಹಿಂದೆಯಷ್ಟೇ ಅನಂತ್ ಅಂಬಾನಿಯವರು ತಂದೆ ಮುಖೇಶ್ ಅಂಬಾನಿ ಹಾಗೂ ಪತ್ನಿ ರಾಧಿಕಾ ಜೊತೆಗೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಬಂದು ಪೂಜೆಯನ್ನು ನೆರವೇರಿಸಿದ್ರು. ನಿನ್ನೆಯೇ ಅನಂತ್ ಅಂಬಾನಿ ಕೊಲ್ಲೂರಿಗೆ ಬರಬೇಕಿತ್ತು, ಆದರೆ ಹವಾಮಾನ ವೈಪರೀತ್ಯವಿದ್ದ ಕಾರಣಕ್ಕೆ ವಿಮಾನ ಹಾರಾಟಕ್ಕೆ ಸಮಸ್ಯೆ ಅಂತ ಬಂದಿರಲಿಲ್ಲ. ಇವತ್ತು ಸಂಜೆ ಯಾವುದೇ ಸದ್ದಿಲ್ಲದೆ ಬಂದು ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಪಡೆದು ಪೂಜೆ ಸಲ್ಲಿಸಿದ್ರು. ಅಲ್ಲಿಂದ ಉಡುಪಿ ಕೃಷ್ಣ ಮಠಕ್ಕೂ ಕೂಡ ಭೇಟಿ ನೀಡಿ ಕೃಷ್ಣನ ದರ್ಶನವನ್ನು ಪಡೆದು ಶ್ರೀಕೃಷ್ಣ ಮಠದ ಆಡಳಿತ ಮಂಡಳಿಯಿಂದ ಅನಂತ್ ಅಂಬಾನಿಗೆ ಗೌರವವನ್ನು ಸಲ್ಲಿಸಲಾಯಿತು. ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ವಾಪಸ್ಸಾಗಿದ್ದಾರೆ.